ದಕ್ಷಿಣ ಮಂದಿರದಲ್ಲಿ ಧ್ಯಾನಿಸಿ ಇವತ್ತು ಬೀಳಿಗೆಯ ಮಿನಿ ವಿಧಾನಸೌಧ ಮೈದಾನದಲ್ಲಿ ನಡೆದು ಬಂದಿರುವಂತಹ ಜೈ ಜವಾನ್ ಮಾಜಿ ಸೈನಿಕರ ಸಂಘ ಏರ್ಪಡಿಸಿರುವಂತಹ ಕಾರ್ಗಿಲ್ ವಿಜಯ ರಜತ ಮಹೋತ್ಸವದ ಈ ಒಂದು ಶುಭ ಸಮಾರಂಭದ ವೇದಿಕೆಯ ಮೇಲೆ ಉಪಸ್ಥಿತರಿರತಕ್ಕಂಥ ಸುರಗಿರಿ ಬೆಟ್ಟದ ಪೂಜ್ಯ ಲಕ್ಷ್ಮಣ ಶರಣರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ ಹಾಗೆ ಆರಂಭದಲ್ಲಿ ವಂದೇ ಮಾತರಂ ಗೀತೆಯನ್ನ ಪ್ರಸ್ತುತಪಡಿಸುವ ಮೂಲಕ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥ ಶ್ರೀ ರಮೇಶ್ ಶರಣರಲ್ಲಿ ಹಾಗೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಜೈ ಜವಾನ್ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರಾಗಿರುವ ಶ್ರೀ MS ಕುಮಾರ್ ದೇಸಾಯಿ ಅವರಲ್ಲಿ ಹಾಗೆ ಈಗ ತಾನೇ ಆಗಮಿಸಿ ಎಷ್ಟೇ ಹೊತ್ತಾದರೂ ಪರವಾಗಿಲ್ಲ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕು ಅನ್ನುವಂತಹ ಒಂದು ದೇಶಾಭಿಮಾನವನ್ನು ಹೊತ್ತುಕೊಂಡು ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿರುವಂತಹ ವಿಧಾನ ಪರಿಷತ್ನ ಶಾಸಕರಾಗಿರುವ ಶ್ರೀ ಹನುಮಂತ್ ನಿರಾಣಿ ಸರ್ ಅವರೇ ಹಾಗೆ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿದ್ದು ತಮ್ಮ ಉಪನ್ಯಾಸವನ್ನು ನೀಡಿರುವಂತಹ ನಿವೃತ್ತ ಪ್ರಾಂಶುಪಾಲರಾಗಿರುವಂತಹ ಡಾಕ್ಟರ್ SH ತೆಕ್ಕನೂರ್ ಸರ್ ಅವರೇ ಹಾಗೆ ಉಳಿದಂತೆ ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂತಹ ಎಲ್ಲ ಗೌರವಾನ್ವಿತ ಅತಿಥಿ ಮಹೋದಯರೇ, ಉದ್ಘಾಟನೆಯನ್ನು ನೆರವೇರಿಸಿರುವಂತಹ ತಾಯಿ ಶಾಂತಾಬಾಯಿ ತೇಲಿ ಅವರೇ, ಹಾಗೆ ಇಲ್ಲಿ ನೆರೆದಿರುವಂತಹ ಸಮಸ್ತ ದೇಶಾಭಿಮಾನಿಗಳೇ, ತಾಯಂದಿರೇ, ಸಮಸ್ತ ಸದ್ಭಕ್ತರೇ, ತಮಗೆಲ್ಲರಿಗೂ ಕೂಡ ಶರಣಾರ್ಥಿಗಳು. ಇಷ್ಟು ಹೇಳಿ ಒಂದೆರಡು ಮಾತಾಡಕ್ ಪ್ರಯತ್ನ ಮಾಡ್ತೇನ್ರಿ. ಯಾಕಂದ್ರೆ ನಾನು ಅವಾಗಿಂದ ಕಾಯಕತ್ತೀನಿ ಏನು ಅಂತಂದ್ರೆ ಈಗ ಕೊಡ್ತಾರ ಆಗ ಕೊಡ್ತಾರ ಅಂತ ಹೇಳಿ ನಮ್ ಶೇಖರ್ ಗೊಳಸಂಗಿ ಅವ್ರ ಹಂಗ ಸನ್ಮಾನನ ಕರೆಯೋರ ಆ ಕಾರ್ಯಕ್ರಮ ಅಂತ ಹೇಳೋರ ಈ ಕಾರ್ಯಕ್ರಮ ಅಂತ ಹಂಗ ನಡೆಸಿಕೊಟ್ಟು ಕೊಟ್ಟು ಈಗ ಎಷ್ಟಾಗಿದ್ರಿ ಟೈಮ್? ಎಷ್ಟಾಗಿದ್ರಿ? ಈಗ 3:20. ಈಗ ಇನ್ನ ಒಂದ್ 2 ತಾಸು ಆಗ್ಲಿ ನಡೀತದ, ಹೌದಿಲ್ಲ? ಅದೇನೇ ಇರ್ಲಿ, ಇಂಥ ಒಂದು ಕಾರ್ಯಕ್ರಮವನ್ನು ನೋಡಿದಾಗ ನಮ್ಮ ಹೃದಯ ತುಂಬಿ ಬರ್ತದೆ. ಕಾರಣ ಅಂತಂದ್ರೆ ಇವತ್ತು ನಿವೃತ್ತ ಸೈನಿಕರು ಇಂಥ ಒಂದು ಕಾರ್ಯಕ್ರಮವನ್ನ ಇಲ್ಲಿ ಆಯೋಜನೆ ಮಾಡುವುದರ ಮೂಲಕ ಎಲ್ಲರಲ್ಲಿಯೂ ಕೂಡ ದೇಶದ ಅಭಿಮಾನದ ಒಂದು ಕಿಚ್ಚನ್ನ ಅವರ ಹೃದಯದಲ್ಲಿ ಹಚ್ತಾ ಇದ್ದಾರೆ ಅಂತ ಕೇಳಿದ್ರೆ ಬಹುಶಃ ಇಂತಹ ಕಾರ್ಗಿಲ್ ವಿಜಯೋತ್ಸವ ಏನದೇ ಅಲ್ಲ, 25 ವರ್ಷಗಳ ಕಾಲ ಗತಿಸಿದರೂ ಸಹಿತ ಇವತ್ತು ಆ ಒಂದು ಯುದ್ಧದ ಸಂಭ್ರಮ, ಆ ವಿಜಯೋತ್ಸವದ ಸಂಭ್ರಮವನ್ನ ನಾವೆಲ್ಲರೂ ಕೂಡ ಆಚರಿಸ್ತೇವೆ. ಯಾಕಂತಂದ್ರೆ ಅವತ್ತು 25 ವರ್ಷಗಳ ಹಿಂದೆ ಅಲ್ಲಿ ನಡೆದಿರುವಂತಹ ಆ ಒಂದು ಯುದ್ಧದ ಸನ್ನಿವೇಶ ಏನಿದೆ ಅದನ್ನ ನೋಡಿದ್ರೆ ಇವತ್ತು ಕೂಡ ನಮ್ಮ ಕರಳು ಕಿತ್ತು ಬರ್ತದೆ. ಅಷ್ಟೊಂದು ಹೀನ ಕೃತ್ಯವನ್ನ ಪಾಕಿಸ್ತಾನಿಯರು ನಮ್ಮ ದೇಶದ ಮೇಲೆ ಎಸಗಿ ಅದರ ಮೂಲಕ ಅವ್ರು ಏನು ಸಾಧಿಸಬೇಕು ಅಂತ ಹೊರಟಿದ್ರು ಗೊತ್ತಿಲ್ಲ, ಸುಳ್ಳು ಹೇಳಿ ಕಪಟತನದಿಂದ ನಮ್ಮ ಭಾರತದ ಮೇಲೆ ದಂಡೆತ್ತಿ ಬಂದಿರುವಂತಹ ಪಾಕಿಸ್ತಾನಿಗಳು ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೊರಟಿದ್ರು ಗೊತ್ತಿಲ್ಲ. ಆದ್ರೆ ಸುಮಾರು 527 ಜನ ನಮ್ಮ ಸೈನಿಕರನ್ನ ಆ ಸಂದರ್ಭದಲ್ಲಿ ನಾವು ಕಳ್ಕೊಂಡ್ವಿ. ನಮಗೆಲ್ಲ ಒಂದು ನೋವಿದೆ. ಏನು ನೋವು ಅಂತ ಕೇಳಿದ್ರೆ ಅಂತ ಎಲ್ಲ ಸೈನಿಕರನ್ನ ನಾವು ಕಳ್ಕೊಂಡೇವಲ್ಲ, ಅವರನ್ನ ನಾವು ದಿನನಿತ್ಯ ನೆನೆಸಿಕೊಳ್ಳುವುದರ ಮೂಲಕ ನಮ್ಮ ಜೀವನದೊಳಗ ನಾವು ಸಾರ್ಥಕತೆಯನ್ನ ಪಡೆಯಬೇಕು ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ ಬಯಸ್ತೇನೆ. ಕಾರಣ ಅಂತಂದ್ರೆ ಅವರ ತ್ಯಾಗ, ಅವರ ಬಲಿದಾನ ಇವತ್ತು ನಮ್ಮನ್ನ, ಆಗ್ಲೇ ನಮ್ ಸರ್ ಹೇಳಿದ್ರು ನೋಡ್ರಿ, ಇಂಥ ಒಂದು ಕಾರ್ಯಕ್ರಮ ಇಲ್ಲಿ ನಾವು ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀವಿ ಅಂತ ಕೇಳಿದ್ರೆ ಅದಕ್ಕೆ ಕಾರಣ ಅಂತಂದ್ರೆ ನಮ್ಮ ಸೈನಿಕರು. ನಾನು ಯಾವಾಗ್ಲೂ ಸೈನಿಕರನ್ನ ನೆನೆಸಿಕೊಂಡಾಗಲೆಲ್ಲ ಒಂದು ಘಟನೆ ನನಗೆ ನೆನಪಾಗ್ತದೆ. ಯಾರ್ದು ಅಂತಂದ್ರೆ ಮನೋಜ್ ಕುಮಾರ್ ಅಧಿಕಾರಿ. ಆ ಒಬ್ಬ ಸೈನಿಕ ಯಾವ ರೀತಿಯಾಗಿ ತನ್ನ ಹೋರಾಟವನ್ನ ಮಾಡಿದ ಅಂತ ಕೇಳಿದ್ರೆ, ಇನ್ನೇನು ಯುದ್ಧಕ್ಕೆ ಹೋಗಬೇಕು ಅನ್ನುವಂತ ಸನ್ನಿವೇಶದೊಳಗೆ ಮನೆಯಿಂದ ಒಂದು ಪತ್ರ ಬರ್ತದೆ. ಆಗ್ಲೇ ನಾವೆಲ್ಲ ನೋಡಿದ್ವಿ, ಸಂದೇಶ ಆತೆ ಹೇ ಅಂತ ಹೇಳಿ. ಹಾಗೆ ಸಂದೇಶಗಳು ಬರ್ತಾ ಇರ್ತಾವ, ಹೋಗ್ತಾ ಇರ್ತಾವ. ಆದ್ರೆ ಆ ಮನೋಜ್ ಕುಮಾರ್ ಅನ್ನುವಂತಹ ಒಬ್ಬ ಸೈನಿಕ ಏನ್ ಮಾಡಿದ ಅಂತಂದ್ರೆ ಮನೆಯಿಂದ ಬಂದಿರುವಂತಹ ಪತ್ರವನ್ನ ಬಿಚ್ಚಿ ನೋಡ್ಲಿಲ್ಲ ಅವನು. ಯಾಕಂದ್ರೆ ಇದು ಖಂಡಿತವಾಗಿ ನನ್ನ ಹೆಂಡತಿ ಬರೆದಿರ್ತಾಳೆ, ಆ ಒಂದು ಪತ್ರವನ್ನ ನಾನು ಓದ್ತಾ ಹೋದ್ರೆ ಬಹುಶಃ ನನ್ನ ಮನಸ್ಸು ಮತ್ತೆ ಮನೆ ಕಡೆಗೆ ಎಳಿತದೆ. ಆ ಕಾರಣಕ್ಕಾಗಿ ಪತ್ರವನ್ನು ಓದೋದು ಬೇಡ ಅಂತ ತಿಳ್ಕೊಂಡು ಹಾಗೆ ಜೇಬೊಳಗೆ ಇಟ್ಕೊಂಡು ಯುದ್ಧಕ್ಕೆ ಹೋಗ್ತಾರೆ. ದುರಾದೃಷ್ಟವಶಾತ್ ನಾವು ಆ
ಸಂದರ್ಭದೊಳಗ ಆ ಮನೋಜ್ ಕುಮಾರ್ ಅಲ್ಲಿ ವೀರ ಮರಣವನ್ನ ಅಪ್ತಾರೆ. ಹೀಗೆ ವೀರ ಮರಣವನ್ನ ಅಪ್ಪಿದ ನಂತರದೊಳಗ ಆ ಮನೋಜ್ ಕುಮಾರ್ ಅವರ ಶರೀರವನ್ನ ಮನೆಗೆ ತಗೊಂಡು ಬಂದಾಗ ಅಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಅಳ್ತಾ ಇರ್ತಾರೆ. ಆದ್ರೆ ಅವನ ಹೆಂಡತಿ ಮಾತ್ರ ಅಳ್ತಿರೋದಿಲ್ಲ. ಅವನ ಮೇಲೆ ಕೈ ಇಟ್ಕೊಂಡು ದುಃಖವನ್ನ ತನ್ನೊಳಗೆ ರೋಧಿಸ್ತಾ ಇರ್ತಾಳೆ. ಅಂತ ಸಂದರ್ಭದೊಳಗ ಹಿಂಗೇನೋ ತೊಡೆಯ ಮೇಲೆ ಕೈ ಇಟ್ಟಂತ ಸಂದರ್ಭದೊಳಗ ಅಲ್ಲಿ ಒಂದೇನೋ ಪೇಪರ್ ಹತ್ತದ. ಆ ಪೇಪರ್ ಏನದ ಅಂತ ತಿಳ್ಕೊಂಡು ಆ ಜೇಬೊಳಗಿಂದ ಪೇಪರ್ ತೆಗೆದು ನೋಡಿದ್ರೆ ಆ ಹೆಂಡತಿ ಸ್ವತಃ ತಾ ಬರೆದಿರುವಂತಹ ಪತ್ರ ಅದ್ರೊಳಗಿತ್ತು. ನೋಡ್ತಾಳೆ, ಏನು ಅಂತ ಕೇಳಿದ್ರೆ ಅದ್ರೊಳಗೆ ಅದನ್ನ ಓಪನೇ ಮಾಡಿರ್ಲಿಲ್ಲ. ಅದನ್ನ ನೋಡಿದ ತಕ್ಷಣನೇ ಆ ಹೆಣ್ಣು ಮಗಳು ಅಳೋದಕ್ಕೆ ಶುರು ಮಾಡ್ತಾಳೆ. ಅಲ್ಲಿವರೆಗೂ ಅಳದೇ ಇರ್ತಕ್ಕಂತ ಹೆಣ್ಣುಮಗಳು ಆ ಪತ್ರವನ್ನ ನೋಡಿದ ತಕ್ಷಣ ಅಳೋಕ್ ಶುರು ಮಾಡ್ತಾಳೆ. ಅಲ್ಲಿ ಕೇಳ್ತಾರೆ ಎಲ್ಲರೂ, ಯಾಕಮ್ಮ, ಯಾಕೆ ನೀನ್ ಅಳ್ಳಿಲ್ಲ, ಇಷ್ಟೊತ್ತರೆಗೂ ನೀನ್ ಅಳ್ಳಿಲ್ಲಲ್ಲ, ಈ ಪತ್ರವನ್ನ ನೋಡಿ ಯಾಕೆ ಅಳ್ತಾ ಇದೀಯಾ ಅಂತ ತಿಳ್ಕೊಂಡು ಕೇಳಿದಾಗ ಆ ಹೆಣ್ಮಗಳು ಹೇಳ್ತಾಳ್ರಿ, ನೋಡು, ನಾನು ಯುದ್ಧಕ್ಕೆ ಹೋಗ್ತಾ ಇದ್ದೇನೆ, ಕಾರ್ಗಿಲ್ ಯುದ್ಧಕ್ಕೆ ನಾನು ಹೋಗ್ತಾ ಇದ್ದೀನಿ. ಕಾರ್ಗಿಲ್ ಯುದ್ಧಕ್ಕೆ ಹೋಗುವಂತ ಸಂದರ್ಭದೊಳಗೆ ನಾನು ಏನಾದ್ರೂ ವೀರ ಮರಣವನ್ನ ಅಪ್ಪಿದ್ರೆ ನಿನ್ನ ಹೊಟ್ಟೆಯಲ್ಲಿ ಬೆಳೀತಾ ಇದೆಯಲ್ಲ ನನ್ನ ಮಗು, ಅದು ಗಂಡಾಗ್ಲಿ ಹೆಣ್ಣಾಗ್ಲಿ, ಆ ಮಗುವನ್ನ ಕರ್ಕೊಂಡು ಬಂದು ಒಂದ್ಸಲ ಈ ಕಾರ್ಗಿಲ್ ಪ್ರದೇಶವನ್ನ ತೋರಿಸು ಅಂತ ತಿಳ್ಕೊಂಡು ಲೆಟರ್ ಬರೆದಿದ್ನಂತ. ಹಾಗೆ ಲೆಟರ್ ಬರೆದಿರುವಂತ ಆ ಪತ್ರವನ್ನ ಓದಿದ ನಂತರ ಹೆಂಡತಿ ಕೂಡ ಒಂದ್ ಲೆಟರ್ ಬರೆದಿರ್ತಾಳ ಅವನಿಗೆ. ಏನಂತ ಬರೆದಿರ್ತಾಳ ಅಂದ್ರೆ, ನೋಡು, ನೀವೇನು ನನ್ನ ಹೊಟ್ಟೆಯಲ್ಲಿ ಇರ್ತಕ್ಕಂಥ ನಿಮ್ಮ ಮಗುವನ್ನ ಕರ್ಕೊಂಡು ಬಂದು ಕಾರ್ಗಿಲ್ ಪ್ರದೇಶವನ್ನ ತೋರಿಸ್ರಿ ಅಂತ ನೀವು ಬರೆದಿರಲ್ಲ, ಅಷ್ಟೇ ನಾನು ಮಾಡಲ್ಲ, ನನ್ನ ಗರ್ಭದಲ್ಲಿ ಇರ್ತಕ್ಕಂಥ ಯಾವುದೇ ಮಗು ಇರ್ಲಿ, ಅದು ಗಂಡೇ ಇರ್ಲಿ ಹೆಣ್ಣೆ ಇರ್ಲಿ, ಆ ಮಗುವನ್ನ ನಾನು ಮತ್ತೆ ಸೈನಿಕ ಸೇರಿಸ್ತೀನಿ ಅಂತ ತಿಳ್ಕೊಂಡು ನಾನು ಪತ್ರ ಬರೆದು ಕಳಿಸಿದ್ದೆ. ಆ ಪತ್ರವನ್ನ ಏನಾದ್ರೂ ಈ ಮನುಷ್ಯ ನೋಡಿದ್ದ ಅಂದ್ರೆ ಎಷ್ಟು ಖುಷಿ ಪಡ್ತಿದ್ದ ಅವನು. ಆ ಪತ್ರ ನೋಡದೆ ಇರೋದಕ್ಕೆ ನನಗೆ ದುಃಖ ಆಗ್ಲಿಕ್ಕತ್ತದೆ ಅನ್ನುವಂತಹ ಮಾತನ್ನ ಆ ಹೆಣ್ಣುಮಗಳು ಹೇಳ್ತಾಳಂತೆ. ಅಂತ ಒಂದು ಶೌರ್ಯ ಅದು ನಮ್ಮ ಭಾರತೀಯ ಹೆಣ್ಣು ಮಕ್ಕಳಲ್ಲಿ ಇರ್ಲಿಕ್ಕೆ ಸಾಧ್ಯ ಹೊರತು ಮತ್ತೆಲ್ಲೂ ನಾವು ಕೂಡ ಅಂತ ಶೌರ್ಯವನ್ನ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಾನು ಆಗ್ಲೇ ನಮ್ಮ ತಾಯಿಯವರು ಇಲ್ಲಿ ಕೂತಾರ, ಅವ್ರಿಗೆ ಮಾತಾಡ್ರಿ ಅಂತಂದ್ವಿ, ಒಂದೆರಡ ಮಾತಾಡ್ರಿ ಅಂತ ಅಂದ್ಕೊಳ್ಳಿ. ಅವ್ರ ಏನಂದ್ರು ಗೊತ್ತನ್ರಿ, ಮೈಕ್ ಮುಂದೆ ಅಂತ ನಮ್ ಕೈಕಾಲ್ ನಡಗ್ತಾವ್ರಿ, ಬೇಡ ಅಂತಂದ್ರು ಅವ್ರು. ನೋಡ್ರಿ, ಮೈಕ್ ಮುಂದೆ ನಿಂತ್ರೆ ಕೈಕಾಲ್ ನಡಗ್ತಿರ್ಬೋದು, ಆದ್ರೆ ನಿಮಗೆಲ್ಲ ಗೊತ್ತಿರ್ಲಿ, ಒಬ್ಬ ವೈರಿ ಏನಾದ್ರೂ ಎದುರಿಗೆ ಬಂದು ನಿಂತಾಗ ಅವತ್ತು ನಮ್ಮ ಕೈಕಾಲು ನಡಗೋದಿಲ್ಲ. ಅವತ್ತು ಏನು ಮಾಡ್ತದೆ ಅಂದ್ರೆ ನಮ್ಮ ಕೈಕಾಲು ಮಾತಾಡ್ತವೆ ಅನ್ನುವಂತ ಸಂದೇಶ ಇದರ ಮೂಲಕ ನಾವು ಕೊಡ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂತಹದ್ದು. ಅಂಥ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಈ ಕಾರ್ಗಿಲ್ ವಿಜಯೋತ್ಸವವನ್ನ 25ನೇ ವರ್ಷದ ರಜತ ಮಹೋತ್ಸವವನ್ನಾಗಿ ಇವತ್ತು ನಮ್ಮ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರಾದಿಯಾಗಿ ಉಪಾಧ್ಯಕ್ಷರಾದಿಯಾಗಿ ಎಲ್ಲ ಪದಾಧಿಕಾರಿಗಳು ಇಂತಹ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಇಲ್ಲಿ ಆಯೋಜನೆ ಮಾಡಿ ಇಲ್ಲಿ ಒಂದು ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಈ ಸಮಾರಂಭವನ್ನ ನಮಗೆಲ್ಲರಿಗೂ ಕೊಟ್ಟಿದ್ದಾರೆ. ಅಂತಹ ಒಂದು ಕಾರ್ಯಕ್ರಮವನ್ನ ನಮಗೆಲ್ಲರಿಗೂ ಅವ್ರು ನೀಡಿದ್ದಕ್ಕೆ ನಾವು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕು ಅನ್ನುವಂತಹ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ, ಇಂತಹ ಒಂದು ಪ್ರಾತ್ಯಕ್ಷಿಕೆ ನೋಡ್ರಿ, ಇಲ್ಲಿ ಕಾರ್ಗಿಲ್ ವೀರ ಮರಣ ಹೊಂದಿರುವಂತಹ ಒಂದು ಸಂಕೇತದ ಪ್ರತೀಕ ಇವತ್ತು ನಾವು ಕಾಣ್ತಾ ಇದ್ದೇವೆ ಇಲ್ಲಿ. ಅದಕ್ಕೆ ಎಲ್ಲರೂ ಕೂಡ ಆ ಪುಷ್ಪ ಗುಚ್ಛವನ್ನ ಅರ್ಪಣೆ ಮಾಡುವುದರ ಮೂಲಕ ಆ ಎಲ್ಲ ಏನು 527 ಜನ ಏನು ಸೈನಿಕರು ವೀರ ಮರಣವನ್ನ ಅಪ್ಪಿದ್ರಲ್ಲ, ಆ ಎಲ್ಲಾ ಸೈನಿಕರಿಗೂ ಕೂಡ ಇದರ ಮೂಲಕವಾಗಿ ನಾವು ಅವರಿಗೆ ಗೌರವವನ್ನ ಸಲ್ಲಿಸಿದ್ದೇವೆ. ನಾವು ಕೂಡ ಆ ದೇಶ ಪ್ರೇಮವನ್ನ ತೋರಿಸಿದ್ದೇವೆ ಅನ್ನುವಂತಹ ಒಂದು ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂತಹ ಪ್ರಾತ್ಯಕ್ಷಿಕೆಯನ್ನ ಕಳೆದ ವರ್ಷನೇ ಇಂಥ ಒಂದು ಕೆಲಸಕ್ಕೆ ಕೈ ಹಾಕಿ ಕೊರ್ತಿ ಸಮುದಾಯ ಭವನದೊಳಗೆ ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಅದರ ನಂತರದೊಳಗೆ ಮತ್ತೆ ಇಲ್ಲಿ ಈ ವಿಧಾನಸೌಧದ ಆವರಣದೊಳಗೆ ಇಂತಹ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಟ್ಟು ಅದಕ್ಕೆ ಒಂದು ವೈಶಿಷ್ಟ್ಯವಾಗಿರ್ತಕ್ಕಂಥ ಒಂದು ಅರ್ಥವನ್ನ ಇಲ್ಲಿ ಕೊಟ್ಟಿದ್ದಾರೆ. ಅವರಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸಲೇಬೇಕು ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ಅನೇಕ ಜನ ನೀವೆಲ್ಲ ಸಮಾಜ ಸೇವಕರಿಗೆ ನಿಸ್ವಾರ್ಥ ಸೇವೆಯನ್ನ ಮಾಡಿರ್ತಕ್ಕಂಥ ಅನೇಕರಿಗೆ ನೀವೆಲ್ಲರೂ ಕೂಡ ಸನ್ಮಾನವನ್ನ ಮಾಡಿದ್ರಿ. ಆ ಎಲ್ಲ ಸನ್ಮಾನಿತರಿಗೂ ಕೂಡ ಶುಭವನ್ನ ಹಾರೈಸ್ತೇನೆ. ಅಂತ ಎಲ್ಲ ಶಕ್ತಿ
ನಿಸ್ವಾರ್ಥ ಸೇವೆಯನ್ನ ಮಾಡ್ತಕ್ಕಂಥವ್ರಿಗೆ ಏನು ನೀವೆಲ್ಲ ಸನ್ಮಾನವನ್ನ ಮಾಡಿದಿರಿ ಅದು ಇನ್ನಷ್ಟು ಇಮ್ಮಡಿಗೊಳ್ಳಲಿ. ಇಂತಹ ಸೇವೆ ನೀವೆಲ್ಲ ಮಾಡಿರುವಂತಹ ಸೇವೆ ಬಹಳ ದೊಡ್ಡದದೆ, ನಮ್ಮ ದೇಶಕ್ಕಾಗಿ ಮಾಡಿರುವಂತಹ ಸೇವೆ ಬಹಳ ದೊಡ್ಡದದೆ. ಆದ್ರೂ ಸಹಿತ ಮತ್ತೆ ಇಂತಹ ಅನೇಕ ಸಾಮಾಜಿಕ ಸೇವೆಗಳನ್ನು ನೀವೆಲ್ಲ ಮಾಡ್ತಾ ಇದ್ದೀರಲ್ಲ, ನಿಜಕ್ಕೂ ನೀವೆಲ್ಲರೂ ಕೂಡ ಅಭಿನಂದನಾರ್ಹರು ಅನ್ನುವಂತಹ ಮಾತನ್ನ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಈ ವೇದಿಕೆ ಮೇಲೆ ನಮ್ಮ ಲಕ್ಷ್ಮಣ್ ಶರಣರಿದ್ದಾರೆ, ರಮೇಶ್ ಶರಣರಿದ್ದಾರೆ, ಹಾಗೆ ನಮ್ಮ ವಿಧಾನ ಪರಿಷತ್ನ ಶಾಸಕರಾಗಿರುವಂತಹ HR ನಿರಾಣಿ ಸಾಹೇಬ್ರಿದ್ದಾರೆ. ನಾನು ಅವ್ರಿಗೆ ಒಂದು ಮಾತು ಹೇಳ್ದಾಗ್ಲೇನೆ, ನೋಡ್ರಿ ಇಷ್ಟೊತ್ತವರೆಗೂ ಯಾರೋ ಜನಪ್ರತಿನಿಧಿಗಳು ಇಂಥ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅನ್ನೋ ಕೊರಗಿತ್ತು, ಆದ್ರೆ ಆ ಕೊರಗನ್ನ ನೀವು ನೀಗಿಸಿದ್ರಿ ಅನ್ನುವಂತಹ ಮಾತನ್ನ ನಾನು ಇವ್ರಿಗೆ ಹೇಳ್ದೆ. ಯಾಕಂದ್ರೆ ಜನಪ್ರತಿನಿಧಿಗಳಾದವ್ರು ಇಂಥ ಒಂದು ಸಮಾರಂಭದೊಳಗೆ ಉಪಸ್ಥಿತರಿರಬೇಕಾಗ್ತದೆ. ಆ ಒಂದು ನಿಟ್ಟಿನೊಳಗ ನನಗೆ ಮತ್ತಷ್ಟು ಸಮಾಧಾನ ತಂದಿದೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ನಮ್ಮ ಈ ಜೈ ಜವಾನ್ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ನಮ್ಮ ವೈದ್ಯರ ಬಗ್ಗೆ ಒಂದು ಮಾತು ಹೇಳ್ಬೇಕು. ಡಾಕ್ಟರ್ ಬಗ್ಗೆ ಅವ್ರನ್ನ ನಾನು ಯಾಕೆ ಇಲ್ಲಿ ಕರೆದಿರ್ಬೋದು ಅಂತ ವಿಚಾರ ಮಾಡಕತ್ತಿದ್ದೆ. ಆಮೇಲೆ ನಮ್ಮ ದೇಸಾಯಿ ಅವ್ರು ಹೇಳಿದ್ರು, ಅವರ ಏನು ನಿವೇಶನಗಳನ್ನ ಅಲ್ಲಿ ಮಾಡ್ತಾ ಇದಾರಲ್ಲ, ಆ ನಿವೇಶನದೊಳಗೆ 40-80 ಅಲ್ಲ 40-80 ಸೈಟ್ ಅನ್ನ ಈ ಜೈ ಜವಾನ್ ಜೈ ಜವಾನ್ ಮಾಜಿ ಸೈನಿಕರ ಸಂಘಕ್ಕೆ ಅತ್ಯಂತ ಕಡಿಮೆ ದರದೊಳಗೆ ಅದನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲ ಅವ್ರನ್ನ ಸ್ಮರಿಸಬೇಕಾಗ್ತದೆ. ಅದ್ರ ಜೊತೆಗೆ ಇಲ್ಲಿ ಅನೇಕ ಜನ ನಮ್ಮ ಸರ್ ಇದ್ದಾರೆ, ಕಾಂಬ್ಳೆ ಸರ್ ಇದ್ದಾರೆ, ವಜ್ರಮಟ್ಟಿ ಸರ್ ಇದ್ದಾರೆ, ಹಾಗೆ ನಮ್ಮ ಡಾಕ್ಟರ್ ತೇಲಿ ಅವರಿದ್ದಾರೆ. ಇಂತಹ ಅನೇಕ ಜನ ಎಲ್ಲರೂ ಕೂಡ ಇಲ್ಲಿ ಅಂತ ಮಾಜಿ ಸೈನಿಕರ ಸಂಘಕ್ಕೆ ಬೆನ್ನೆಲುಬಾಗಿ ಇವತ್ತು ನಿಂತ್ಕೊಂಡು, ಅದಕ್ಕೆ ಆಗ್ಲೇ ಹೇಳಿದ್ರು ನಮ್ಮ ದೇಸಾಯಿ ಅವರು, 5,000 ರೂಪಾಯಿ ಪೂಜ್ಯರಿಂದ ನಾವು ತಗೊಂಡ ಮೇಲೆ ಈಗ ಅದು 20 ಲಕ್ಷ ರೂಪಾಯಿ ಆಗ್ಯದ ಅಂತ ತಿಳ್ಕೊಂಡು ಏನ್ ಹೇಳಿದ್ರಲ್ಲ, ಅದು 20 ಅಲ್ಲ, ಇನ್ನೂ 20 ಲಕ್ಷ ಆಗ್ಲಿ, ಇನ್ನೂ 40 ಲಕ್ಷ ಆಗ್ಲಿ. ಅವರ ಒಂದು ಏನು ಕನಸದ ಅಲ್ಲ, ಆ ಕನಸು ನಮ್ಮ ಪೀಳಿಗೆ ಒಳಗೆ ಈಡೇರ್ಲಿ ಅನ್ನುವಂತಹ ಒಂದು ಆಶಾಭಾವನೆಯನ್ನ ನಾನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ಜೊತೆಗೆ ಈ ಸಮಾರಂಭದೊಳಗೆ ನಾವು ಉಪನ್ಯಾಸವನ್ನು ನೀಡಿರುವಂತಹ ನಮ್ಮ ತೆಕ್ಕೇನವರ್ ಸರ್ ಅವರು ಕೂಡ ಇಂಥ ಯಾವುದೇ ಸಮಾರಂಭದೊಳಗೆ ಉಪನ್ಯಾಸಕ್ಕೆ ಪಟ್ಟಂತ ನೆನಪಾಗೋರು ಯಾರು ಅಂತ ಕೇಳಿದ್ರೆ ನಮ್ಮ ತೆಕ್ಕೇನವರ್ ಸರ್. ಅವರು ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ತಮ್ಮ ಉಪನ್ಯಾಸವನ್ನ ಇಂತಹ ಸಮಾರಂಭಗಳಿಗೆ ನೀಡುತ್ತಾರೆ ಅನ್ನುವಂತಹ ಕಾರಣಕ್ಕಾಗಿ ಅವರು ಕೂಡ ಇವತ್ತು ಉಪಸ್ಥಿತರಿದ್ದು ಅವರು ತಮ್ಮ ಉಪನ್ಯಾಸವನ್ನ ಇಲ್ಲಿ ನೀಡಿದ್ದಾರೆ. ಮತ್ತೆ ಉಳಿದಂತೆ ಎಲ್ಲ ಬೇರೆ ಬೇರೆ ತಾಲೂಕಿನಿಂದ ಆಗಮಿಸಿರುವಂತಹ ಅನೇಕ ಜನ ಸೈನಿಕರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಎಲ್ಲರಿಗೂ ಸೇರಿಸಿ ಆ ಭಗವಂತ ನಿಮಗೆಲ್ಲರಿಗೂ ಕೂಡ ಆಯುರ ಆರೋಗ್ಯವನ್ನ ಕೊಟ್ಟು ಕಾಪಾಡಲಿ ಅಂತ ತಿಳ್ಕೊಂಡು ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗ್ಲಿ. ಶರಣು ಶರಣಾರ್ಥಿ.